ಚಿನ್ನದಲ್ಲಿ ನೋಡಿ ಅದು ಅಡುಗೆ ಹೋಗ್ಬಿಟ್ಟಿತ್ತು. ಮಕ್ಕಳಿಗೆ 2 ಆಟ ಸಾಮಾನು ತೊಗೊಂಡೆ. ನನ್ನ ಹೆಸರು ನಂದಿನಿ ಅಂತ. ನಾನು ಮಾಡ್ತಿರೋ 8 ಪ್ರಾಡಕ್ಟು: ಆರೋಗ್ಯ ಪೌಡರು, ಹೆಸರು ಕಾಳು ಜ್ಯೂಸು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಸ್ಪೆಷಲ್ ಚಳಿಗಾಲ ಮಳೆಗಾಲಕ್ಕೆ ಸ್ಪೆಷಲ್ ಗ್ರೀನ್ ಟೀ, ಕಷಾಯ ಪೌಡರು, ಫೇಸ್ ಗ್ಲೋಯಿಂಗ್ ಆಯಿಲು, ಫೇಸ್ ಪೌಡರು, ಹೀಗೆ 8 ಐಟಮ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಯಾರಿಗಾದ್ರೂ ಆರ್ಡರ್ ಕೊಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬಂದು ವಾಟ್ಸಪ್ ಮಾಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಟೈಮು ನೋಡಿ, ಎಷ್ಟು ಟೈಮು 2:15 ಮಧ್ಯರಾತ್ರಿ. ಯಾಕೆ ಇಷ್ಟೊತ್ತಿಗೆ ಎದ್ದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟ್ರಿಪ್ಗೆ ಹೋಗ್ತಾ ಇದ್ದೀನಿ. 1 ಡೇ ಟ್ರಿಪ್ಪು. ಎಲ್ಲಿ ಏನು ಅಂತ ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ. ಫಸ್ಟೇ ಹೇಳೋದು ಬೇಡ. ಒಂದೇ ದಿವಸದಲ್ಲಿ 3 ದೇವಸ್ಥಾನ ದರ್ಶನ ಮಾಡಬೇಕು. ಯಾವ ದೇವಸ್ಥಾನ ಏನು ಅಂತ ಹೇಳ್ತೀನಿ. ಇದೊಂದು ಡ್ರೆಸ್ ಹಾಕ್ಕೊಂಡೆ, ಯಾಕಂದರೆ ಸೀರೆ ಉಟ್ಕೊಂಡು ನಡೆಯೋದು ಎಲ್ಲ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಈ ಥರ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗ್ತಾ ಇದ್ದಿದ್ದು. ಯಾವಾಗಲೂ ಅಣ್ಣ ಇಲ್ದಿದ್ರೆ ಮಗಳ ಜೊತೆಲಿ ಹೋಗ್ತಾ ಇದ್ದೆ. ಹಾಗಾಗಿ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗ್ತಾ ಇರೋದು. ಇವಾಗ 2:15 ಅವರು ಬಂದು ಪಿಕಪ್ ಮಾಡ್ತಾರೆ. ಈಗ ಅದಕ್ಕೆ ರೆಡಿ ಆಗಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ. ಇದೊಂದು ಜಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಾಗಿಲು ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಚಳಿ ಇದೆ. ಧನುರ್ಮಾಸದಲ್ಲಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೆ ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ವಿಡಿಯೋನೂ ಆಗುತ್ತೆ, ಆಮೇಲೆ ಇದು ಆಗುತ್ತೆ ಅಂತ, ನನಗೂ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ. ಇದು ಯಾವಾಗಲೋ ತಂದಿಟ್ಟಿದ್ದೆ, ಇನ್ನೂ ಯೂಸ್ ಆಗಿಲ್ಲ. ಈಗ ಯೂಸ್ ಮಾಡ್ಕೊಳ್ಳೋಣ ಅಂತ. ನಾನು ಯಾವತ್ತೂ ಈ ಥರ ಎಲ್ಲ ಕಟ್ಕೊಂಡಿಲ್ಲ. ಸ್ಕಾರ್ಫ್ ಕಟ್ಕೊಳ್ತಿದ್ದೆ ನೋಡಿ. ತುಂಬ ಹೊರಗಡೆ ಚಳಿ ಇರೋದ್ರಿಂದ ಇದೆಲ್ಲ ಬೇಕು ಅಲ್ವಾ? ನೋಡಿ, ಹೊರಗಡೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ತೋರಿಸ್ತೀನಿ ಎಷ್ಟು ರೋಡೆಲ್ಲ ಪಿಕೋ ಅಂತಿದೆ ಅಂತ ಹೇಳಿ. ಸಾಕ್ಸ್ ಹಾಕ್ಕೊಂಡಿದ್ದೀನಿ, ಬೆಚ್ಚಿಗಿರಲಿ ಅಂತ ಸಾಕ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. 2 ಕಾಲು, ಯಾರು ಒಬ್ಬರು ಓಡಾಡ್ತಿಲ್ಲ. ಅವ್ರದ್ದು ಫೋನ್ ಬರುತ್ತೆ. ನಾನು ಸ್ವಲ್ಪ ದೂರ ಅಲ್ಲಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ತಾ ಇರೋದು. ಎಲ್ಲಿ ಏನು ಅಂತ ನಾನು ಹೋಗ್ತಾ 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 ವೀಡಿಯೋ ಮಾಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಏನೂ ಲಗೇಜ್ ತೊಗೊಂಡಿಲ್ಲ, ಏನೂ ಇಲ್ಲ. ನಂದು ಯೂಟ್ಯೂಬ್ ಬ್ಯಾಗು, ಅದರಲ್ಲಿ ನೀರಿನ ಬಾಟ್ಲು, ನಂದು ಸೆಲ್ಫಿ ಸ್ಟಿಕ್ಕು, ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಮುಂದೆ ಹೋಗ್ತಾ 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 ವೀಡಿಯೋ ಮಾಡ್ತೀನಿ. ಹೊರಟೆ, ಅವರು ಬನ್ನಿ ಮೇನ್ ರೋಡ್ಗೆ ಅಂದರು. ಹೊರಟಿದ್ದೀನಿ. ಚಳಿ ಅಂದರೆ ಚಳಿ. ಈಶ್ವರನಿಗೊಂದು ನಮಸ್ಕಾರ ಮಾಡೋಣ ಅಂದರೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ರಾತ್ರಿ ಹಚ್ಚಿರೋ ದೀಪನೂ ಇನ್ನೂ ನೋಡಿ ಉರಿತಾ ಇದೆ. ಈ ಚಳಿಲಿ ಫಸ್ಟ್ ಟೈಮು ಅಂತಿದೆ. ಎಲ್ರಿಗೂ ಆಶ್ಚರ್ಯ ಅಲ್ವಾ, ಎಲ್ಲಿ ಹೋಗ್ತಿದ್ದಾಳೆ ಅಂತ. ಈ ಟೋಪಿದು ಯಾಕೆ ಹಿಂಗೆ ಬಂದಿದೆ? ರೋಡಲ್ಲಿ ನಾನು ಒಬ್ಬಳೇ ದೆವ್ವ ಥರ ಓಡಾಡ್ತಿರೋದು, ಮಾತಾಡ್ತಿರೋದು, ಯಾರೂ ಇಲ್ಲ. ನಮ್ಮ ಗಣೇಶನ ದೇವಸ್ಥಾನ, ಎಲ್ಲ ದೇವ್ರಿಗೊಂಚೂರು ಕೈ ಮುಕ್ಕೊಂಡು ಹೋಗೋಣ. ಪಾಪ ಯಾವುದೋ ಆಟೋ ಹೋಗ್ತಾ ಇತ್ತು, ಬರ್ತೀರಮ್ಮ ಬಿಡಬೇಕಾ ಅಂದರು. ಇಲ್ಲ ಸರ್ ಇಲ್ಲೇ, ಪರವಾಗಿಲ್ಲ ಅಂತ ಅಂದೆ. ನೋಡಿ, ತುಂಬ ಚಳಿ. ಈ ಚಳೀಲಿ ತಣ್ಣೀರು ಸ್ನಾನ ಮಾಡ್ತಾರೆ ಕೆಲವೊಬ್ಬರು ಬೆಳಗ್ಗೆ ಎದ್ದು. ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ರೋಡೆಲ್ಲ ಖಾಲಿ 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 ಇದೆ. ಚಳಿ ಅಂದರೆ ಚಳಿ ಆಗ್ತಾ ಇದೆ. ಬಸ್ಸು ಬರ್ತಾ ಇದೆ ನೋಡಿ, ಅದೇ ಬಸ್ಸು. ಪಾಪ ಅವಾಗವಾಗ ಕಾಲ್ ಮಾಡ್ತಾನೆ ಇದ್ರು, ಎಲ್ಲಿದ್ದೀರಾ ಏನು ಅಂತ ಹೇಳಿ. ಹತ್ರ ಬಂತು ನೋಡಿ.
5 ಗಂಟೆ ಬೆಳಗ್ಗೆ ಶ್ರೀರಂಗಪಟ್ಟಣಕ್ಕೆ ಬಂದ್ವು. ಇದು ಆದಿರಂಗ ನೋಡಿ, ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ. ಒಂದಿನದಲ್ಲಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡಬೇಕು. ನಾವು ಬೆಳಗ್ಗೆ 5 ಗಂಟೆಗೆ ಆದಿರಂಗ ಬೆಳಗ್ಗೆನೆ ನಾವಲ್ಲಿ 2:45ಕ್ಕೆ ಬಿಟ್ವು. 2:45ಗೆ ಬಂದರು ಬಸ್ಸು. ಚಳಿಗೆ ನಡುಗ್ತಾ ಇದೆ ಮಾತಾಡೋದಕ್ಕೆ. ಇವತ್ತು 20ನೇ ತಾರೀಕು ಶನಿವಾರ ಬೆಳಗ್ಗೆ ನೋಡಿ. ಟಿಕೆಟ್ ತೊಗೊಂಡಿರೋದಂತೆ, ಇದು ನಾರ್ಮಲ್ ಅಂತೆ. ಅದಕ್ಕೆ ನಾರ್ಮಲಲ್ಲೇ ಹೋಗೋಣ ಅಂದ್ಬಿಟ್ಟು ಬಂದೆ. ಇದಕ್ಕೆ ನೋಡಿ ಅಷ್ಟು ರಶ್ ಇಲ್ಲ, ಹೋಗ್ತಾ ಇದೆ. ತುಂಬ ನುಗ್ಲಾಗೋಗಿ ಕೊನೆಗೆ ಬಂದ್ವು. ಲೈನಿಗೆ ಬಂದೆ. ಬೇರೆಯವರೆಲ್ಲ ಅಂತ ಗೊತ್ತಿಲ್ಲ. ದರ್ಶನ ಮಾಡ್ಕೊಂಡು ಅವರು ಬಸ್ ಹತ್ರನೇ ಬನ್ನಿ ಅಂದಿದ್ದಾರೆ. ತುಂಬ ಅಲ್ಲಿ ಇಷ್ಟೇ ಸಣ್ಣ ಸಂದಿ, ಒಬ್ಬರೇ ಹೋಗೋಷ್ಟು ಜಾಗ ಇರೋದು. ಅಲ್ಲಿ ತುಂಬ ನುಗ್ಲು. ಪಾಪ ಮಕ್ಕಳು ಮರಿ ಇರೋರೆಲ್ಲ ಕಿರ್ಚಾಡ್ತಾಯಿದ್ರು. ಇಲ್ಲಿವರೆಗಷ್ಟೇ ಮೊಬೈಲು, ಮುಂದೆ ಮೊಬೈಲ್ ಬಳಸೋಕ್ಕಾಗಲ್ಲ. ಲೈನು ಹಿಂಗೋಗಿ ಹಿಂಗೆ ಬಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದು ಆದಿರಂಗ, ಮಧ್ಯರಂಗ ಪರವಾಗಿಲ್ಲ, ಅಂತ್ಯರಂಗ ಶ್ರೀರಂಗಪಟ್ಟಣದ್ದು. ಶ್ರೀರಂಗಮ್ದು ತುಂಬ ರಶ್ ಇರುತ್ತೆ, ಗೊತ್ತಿಲ್ಲ ಹೇಗಾಗುತ್ತೆ ಅಂತ ನೋಡೋಣ.
ಮಾತ್ರ ನೋಡಿ, ದೇವಸ್ಥಾನದ ಆವರಣದಲ್ಲೆಲ್ಲ ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ಬಿಸಾಡಿದ್ದೀರ. ಪ್ಲಾಸ್ಟಿಕ್ಕೇ ಬಳಸಬಾರ್ದು ಅಂತಾರೆ, ಅಂಥದ್ದು ತಂದು ಒಳಗಡೆ ಈ ಥರ ಎಲ್ಲ ಮಾಡಬೇಡಿ. ಅಲ್ಲಿ ನೋಡಿ, ಬರುವಾಗ ನೀರು ತೊಗೊಂಡು ಬರಬೇಕಾದ್ರೆ ಬಾಟ್ಲು ಬೇಕಾಗತ್ತೆ ನಿಮಗೆ. ಆಮೇಲೆ ಆ ಬಾಟ್ಲು ನೀರು ಮುಗ್ದಿದ ತಕ್ಷಣ ಬಾಟ್ಲು ಬೇಡ, ಎಲ್ಲಂದ್ರೆ ಅಲ್ಲಿ ಬಿಸಾಡೋದಲ್ವ. ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮನೇನು ಹೆಂಗೆ ನೋಡ್ಕೊಳ್ತೀರ ಆ ಥರ ನೋಡ್ಕೊಳ್ಬೇಕಲ್ವ. ಸುತ್ತ ಶ್ರೀ ನಮ್ಮಾಳ್ವರು, ಹೀಗೆ ಅಲ್ಲಿ ಆಂಡಾಳಮ್ಮನವರು, ಈ ಥರ ಫುಲ್ಲು ಇದೆ ದೇವಸ್ಥಾನ ಸುತ್ತ. ದರ್ಶನ ತುಂಬ ಚೆನ್ನಾಗಾಯಿತು. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ. ಇದು ನಾಗಪ್ಪನಿಗೆ ಬೆಣ್ಣೆ ಅಲಂಕಾರ ಕೊಟ್ಟರೆ ತುಂಬ ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ವಿಡಿಯೋ ಮಾಡೋಕ್ಕಿರಲಿಲ್ಲ, ಹಾಗಾಗಿ ನೋಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು, ಆಂಜನೇಯ, ಶ್ರೀರಂಗನಾಯಕಿ ಅಮ್ಮ, ತುಂಬ ಚೆನ್ನಾಗಿ ದರ್ಶನ ಆಯಿತು. ರಶ್ ಇದ್ರೂ ಕ್ಲೀನಾಗಿ ದರ್ಶನ ಆಯಿತು. ಕಣ್ಣು ತುಂಬ ನೋಡ್ದಂಗಾಯಿತು. ರಂಗನಾಥ ಸ್ವಾಮಿನ ತಲೆಯಿಂದ ಪಾದದವರೆಗೂ ನೋಡಬೇಕಂತೆ, ನೋಡಿದ್ದಾಯಿತು. ನೋಡಿ ಎಷ್ಟು ಬೆಳಕಾಗೋಗಿದೆ, ಎಷ್ಟು ರಶ್ ಇದೆ ನೋಡಿ. ಆದಿರಂಗ ಆಯಿತು, ಇನ್ನು ಮಧ್ಯದ ರಂಗ. ಈಗ ಬಸ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಬೆಳಗಾಯಿತು, ಎಷ್ಟು 6:40 ನೋಡಿ, ಎಷ್ಟು ಬೇಗ ಬೆಳಗಾಯಿತು. ಒಳಗಷ್ಟು ಚಳಿ ಅನ್ನಿಸ್ಲಿಲ್ಲ. ಈಗ ಚಳಿ ಅಂದರೆ ಚಳಿ ಆಗ್ತಿದೆ. ಇನ್ನೊಂದೇನು ಅಂದರೆ ತುಂಬ ಡಿಸೈನ್ ಸ್ವೆಟ್ರುಗಳು, ಡಿಸೈನ್ ಟೋಪಿ, ಸ್ಕಾಫು ಎಲ್ಲ ನೋಡಿದ್ದಾಯಿತು. ಎಷ್ಟು ಯಾರ ಹತ್ರನೂ ಟೋಪಿ ಸ್ಕಾಫು ಇಲ್ಲದೇ ಇಲ್ಲ, ಎಲ್ಲರೂ ಟೋಪಿ ಸ್ಕಾಫು ಬೆಚ್ಚಿಗೆ. ಇನ್ನೂ ಅಷ್ಟು ರಶ್ ನೋಡಿ. ಫಸ್ಟು ಹೋಗುವಾಗ ತೋರ್ಸೋಕ್ಕಾಗಲಿಲ್ಲ ಗೋಪುರನ, ಇವಾಗ ತೋರಿಸ್ತಾ ಇದ್ದೀನಿ ಬಂದ ಮೇಲೆ. ಆದಿರಂಗ ಮುಗೀತು. ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಚಳಿ ಅಂದರೆ ಚಳಿ ಶುರು ಆಯಿತು. ಲಾಸ್ಟ್ ಸೀಟ್ ಸಿಕ್ಬಿಟ್ಟಿದೆ, ಯಾಕಂದರೆ ನಂದು ಲಾಸ್ಟು ನಾನು ಹತ್ತಿದ್ದು, ಹಾಗಾಗಿ ಲಾಸ್ಟು ಎತ್ತಾಕುತ್ತೆ. ಆದರೂ ಕಿಟಕಿ ಪಕ್ಕ ಸಿಕ್ಕಿದೆ, ಅದು ಒಂದು ಖುಷಿ ನನಗೆ. ಇನ್ನೂ ಯಾರೂ ಪರಿಚಯ ಆಗಿಲ್ಲ, ನೋಡೋಣ ಯಾರು ಪರಿಚಯ ಆಗ್ತಾರೆ ಅಂತ ಹೇಳಿ. ಅದು ಚೆನ್ನಾಗಿ ದರ್ಶನ ಆಯಿತು. ಇನ್ನು ಮಧ್ಯರಂಗ ಇವಾಗ ತಿಂಡಿ ಕೊಡ್ತಾರಂತೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಇನ್ನೊಂದೇನು ಖುಷಿ ಅಂದರೆ ಒಂದು 7-8 ಜನ ಸಿಕ್ಕಿದ್ರು. ನೀವು ಯೂಟ್ಯೂಬರ್ ಅಲ್ವಾ ಅಂದರು ಇಬ್ಬರು, ಇನ್ನಿಬ್ಬರು ನೀವು ಬೆಣ್ಣೆ ಕೃಷ್ಣ ಚಾನಲರ್ ಅಲ್ವಾ ಅಂತ ಅಂದರು. ತುಂಬ ಖುಷಿ ಆಗೋಯ್ತದು. ಕುದುರೆ ಇದೆ, ಕುದುರೆ ಲಾಳ ಇವ್ರ ಹತ್ರ ಎಲ್ಲ ಕೇಳಿದ್ರೆ ಕೊಡ್ತಾರೆ. ಬೆಳಗ್ಗೆನೆ 6:30 ನೋಡಿ, ಜನವೋ ಜನ 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 ಜನ. ನಮ್ಮ ಬಸ್ಸಿಲ್ಲೇ ನಿಲ್ಲಿಸಿರ್ತೀವಿ ಅಂದರು. ವಾಶ್ರೂಮ್ಗೆ ಹೋಗಂಗಿದ್ರೆ ವಾಶ್ರೂಮ್ ಇಲ್ಲಿದೆ ನೋಡಿ. ಎಷ್ಟು ರಶ್ ಇದೆ. ನಮ್ಮದು ಬ್ಯಾರಿಕೇಡ್ ಆಗಿದ ತಕ್ಷಣ ಲೆಫ್ಟಿಗೆ ಬನ್ನಿ ಅಂದರು. ಹುಡುಕ್ತಾ ಇದ್ದೀನಿ ನಮ್ಮ ಬಸ್ ಎಲ್ಲಿದೆ ಅಂತ. ದೊಡ್ಡ ಬಸ್ಸಲ್ಲ, ಚಿಕ್ಕ ಬಸ್ಸು. 2 ಬಸ್ ಜನ ಕರ್ಕೊಂಡು ಬಂದಿರೋದವರು. ಎಷ್ಟು ಏನು ಅಂತೇಳಿ ಕೊನೆಯಲ್ಲಿ ಹೇಳ್ತೀನಿ ನಾನು. ನೋಡಿ, ಇದೇ ಬಸ್ಸು ನಮ್ಮದು. ಇನ್ನು ನಮ್ಮ ಬಸ್ಸಲ್ಲಿರೋರು ತುಂಬ ಜನ ಬರಬೇಕು. ಇನ್ನು ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂಥೇಳಿ
ನಿಂತಿದ್ದೀನಿ. ಒಂಚೂರು ಬಿಸಿಲು ಬಂದರೆ, ಸೂರ್ಯ ಬಂದರೆ ಒಂಚೂರು ಚಳಿ ಹೋಗುತ್ತೇನೋ ಅಂತ ಹೇಳಿ. ಎಷ್ಟು ಏನು ಚಳಿ ಅಂದರೆ ನೋಡಿ. ಈಗ ಮಧ್ಯರಂಗ ಶಿಂಷಾ ಹತ್ರ ಶಿವನ ಸಮುದ್ರ, ಅಲ್ಲಿ ಮಧ್ಯರಂಗ ತುಂಬ ರಶ್ಶು ಅಂದರೆ ಇಲ್ಲಿಂದ ನೋಡ್ತಾ ಇದ್ದಂಗೆ ನನಗೆ ಭಯ ಆಗ್ತಿದೆ. ನೋಡಿ 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 ಚಳಿ ಇದೆ ನೋಡಿ. ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ಅಂತೆ, ಅವರೇ ಮಾತಾಡ್ಸಿದ್ರು. ನಿಮ್ಮದು ಚಾನಲ್ ಇದೆಯಲ್ವಾ ಅಂದರು. ಅದೊಂಥರ ಖುಷಿ ನಮಗೆ. ಒಳ್ಳೆಗಾಲಕ್ಕೆ ಬಂದಿದೆ. ಒಳ್ಳೆವರ ನಿಮ್ಗಿಂತ ಮುಂಚೆ ಅಲ್ಲಿ ದೇವರಿದ್ದಿದ್ದು, ಆದರೆ ಈಗ ದೇವಸ್ಥಾನ ಆಲ್ಟ್ರೇಷನ್ ಮಾಡ್ತಿರೋದ್ರಿಂದ ಇಲ್ಲಿ ಕೂರಿಸಿದಾರಂತೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ನೀವು ನಂದಿನಿ ಅಮ್ಮ ಅಲ್ವಾ ಅಂತೇಳಿ. ಡ್ಯಾನ್ಸಿಂಗು ಖುಷಿ ಅಂದರೆ ಖುಷಿ ಆಗೋಯ್ತು ನನಗೆ. ನೋಡಿ, ಮೇನ್ ದೇವಸ್ಥಾನ ಆಗಿದ್ರೆ ಇಲ್ಲಿಂದ ಬಿಡ್ತಾ ಇದ್ರು. ಇದು ಅಲ್ಲಿ ರಿಪೇರಿ ಮಾಡ್ತಿರೋದ್ರಿಂದ ಕ್ಲೋಸ್ ಮಾಡಿ ಅಲ್ಲಿ ದೇವ್ರನ್ನ ಕೂರಿಸಿದಾರಂತೆ. ನೋಡಿ, ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಕೂರಿಸಿದ್ದಾರೆ. ವಿಡಿಯೋ ಮಾಡಂಗಿರ್ಲಿಲ್ಲ. ಇದು ಮಧ್ಯರಂಗ. ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಅದೇ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಸಣ್ಣ ಸಣ್ಣ ಹುಡುಗರು ನಿಂತಿರ್ತಾರೆ ನೋಡಿ. ಫೋಟೋ ತೆಗೆದುಕೊಡ್ತೀನಿ ಅಂದ, ತೆಗೆಸ್ಕೊಂಡೆ. ಆಮೇಲೆ ಅವ್ನ ಖರ್ಚಿಗಂತ ನಾನು ಒಂಚೂರು ಅವನೇನು ಕೇಳಲಿಲ್ಲ, ನಾನೇ ಕೊಟ್ಟೆ. ಏನೋ ನಿನ್ನ ಹೆಸರು ಗುಂಡ? ಚೇತನ್ ಅಂತೆ. ನೋಡಿ, ಕಲರೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಗುಂಡ. ಥ್ಯಾಂಕ್ ಯು. ಏನು ಓದ್ತಾ ಇದೆಯಾ? 6ನೇ ಕ್ಲಾಸ್. ಚೆನ್ನಾಗಿ ಓದು. ನೋಡಿ, ಅವರೇ ಬಂದು ಫೋಟೋ ತೆಗಿತೀವಿ ಅಂತಾರೆ. ನಾನು ಒಂಚೂರು ಅವನೇನಾದರೂ ತಿನ್ನಲಿ ಕುಡೀಲಿ ಅಂತ ದುಡ್ಡು ಕೊಟ್ಟೆ. ನಮಗೆ ಒಬ್ಬರೊಬ್ಬರೇ ಇದ್ದಾಗ ಫೋಟೋ ತಗೊಳಕ್ಕಾಗಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಇಂಥವ್ರಿದ್ದರೆ ನಮಗೊಂದು ಒಳ್ಳೆಯದು ಅಲ್ವಾ, ಬೆಸ್ಟು. ಒಂಚೂರು ಕೈ ಖರ್ಚಿಗೂ ದುಡ್ಡಾಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. 40 ರೂಪಾಯಿ ಅಂತೆ. ಅದಕ್ಕೆ ಒಂದು ತೆಳು ಗಂಜೀರಂಗೆ ಹೊಡಿಯಪ್ಪ ಅಂದಿದ್ದೀನಿ. ಯಾವ ಥರ ಇರುತ್ತೋ ಗೊತ್ತಿಲ್ಲ, ಪರವಾಗಿಲ್ಲ. 40 ರೂಪಾಯಿ. ಎಳ್ನೀರು ತುಂಬ ಚೆನ್ನಾಗಿತ್ತು. ಶ್ರೀರಂಗಪಟ್ಟಣದಿಂದ ಶಿಂಷಾ ಮಧ್ಯದ್ರಂಗಗೆ 75-80 ಕಿಲೋಮೀಟ್ರು. ಇಲ್ಲಿಂದ ನಾವು ಅಂತ್ಯರಂಗ ಅಂದರೆ ಅಂತ್ಯರಂಗ ಹೋಗ್ತೀವಲ್ಲ ಶ್ರೀರಂಗಂಗೆ, ಅಲ್ಲಿಗೆ ಒಂದು 370-400 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಇಲ್ಲಿ ತಿಂಡಿ ಕೊಡಿಸ್ತಾರೆ. ಮಧ್ಯರಂಗ ಆಯಿತು, ತಿಂಡಿ ಕೊಡಿಸ್ತಾರೆ.
ತಿಂಡಿ ಕೊಡ್ಸಿದ್ಮೇಲೆ ತಿಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಏನು ತಿಂಡಿ ಕೊಡಿಸ್ತಾರೆ ಗೊತ್ತಿಲ್ಲ, ನೋಡೋಣ ಇರ್ರಿ. ನೋಡಿ, ಡ್ಯಾಮ್ ಇದೆ, ಬೆಟ್ಟ ಇದೆ. ನಾವು ಸಪ್ರೇಟಾಗಿ ಬಂದರೆ ಅಲ್ಲೆಲ್ಲ ನೀರಿಗೆ ಹೋಗ್ಬಿಟ್ಟು ನೋಡಲ್ಲಿ ಮೀನು ಹಿಡಿತಾ ಇದ್ದಾರೆ, ಅದೆಲ್ಲ ವಿಡಿಯೋ ಮಾಡ್ಬೋದು. ಕೊಳ್ಳೇಗಾಲದಲ್ಲಿ ತಿಂಡಿಗೆ ನಿಲ್ಲಿಸಿದ್ದಾರೆ ನೋಡಿ. ಬಸವೇಶ್ವರ ಖಾನಾವಳಿ ಅಂತ ಇದೆ ಅಲ್ಲಿ ನೋಡಿ. ಇವರೆಲ್ಲ ನಮ್ಮ ಬಸ್ಸವರೇ, 2 ಬಸ್ಸವರು ನೋಡಿ. ನಮ್ಮ 2 ಬಸ್ಸಿನ ಜನ ಇಷ್ಟ ಆಗೋದ್ರು. ಬಿಸಿ ಬಿಸಿ 2 ಇಡ್ಲಿ, ವಡೆ, ಚಟ್ನಿ, ಸಾಂಬಾರು. ಹೆಂಗೆ ಇಡ್ಲಿ 11:20 ತಿಂಡಿ ಆಯಿತು. ತಿಂಡಿ ಚೆನ್ನಾಗಿತ್ತು. ನಾನು ಒಂದು ಪೇರು ಸೀಬೆ ಹಣ್ಣು ಕಟ್ ಮಾಡ್ಕೊಂಡು ಬಂದಿದ್ದೆ, ಅದನ್ನು ತಿಂತಾ ಇದ್ದೀನಿ. ಕೊಳ್ಳೇಗಾಲ ಈಗ ತಮಿಳ್ನಾಡು ಕಡೆ ಪ್ರಯಾಣ. ಕೊಳ್ಳೇಗಾಲದಲ್ಲಿ ಏನೋ ಯಾವುದೋ ಕೆರೆ, ಕೊಳ್ಳೇಗಾಲ ಕೆರೆ ಅನ್ಕೊಂಬಿಡಿ. ದೊಡ್ಡದಿದೆ, ಬಸ್ ಅಲ್ಲಾಡ್ತಾ ಇದೆ, ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದೆ ಬಸ್ಸು. ಎರಡೂವರೆ. ಅದು ಘಾಟ್ ಸೆಕ್ಷನು. ನಮ್ಮದು ಹಿಂದೆ ಸೀಟು, ಅದೆಲ್ಲ ಅಡುಗೆ ಇಟ್ಬಿಟ್ಟಿದ್ದಾರೆ. ಆಂಬೊಡೆ ಎಲ್ಲ ಅದು ಎಣ್ಣೆ ವಾಸನೆ ಎತ್ತಾಕಿ ಥರ ಹೊಟ್ಟೆ ತೊಳಸ್ದಂಗೆ ಆಗ್ತಿದೆ. ಪಂಚರ್ ಬೇರೆ ಆಗೋಯ್ತು ಗಾಡಿ. ಅದನ್ನ ಅವರು ಸರಿ ಮಾಡ್ಸಕ್ಕಂತ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. ಏನೂ ಒಂದು ಅಂಗಡಿ ಇಲ್ಲ, ವಾಶ್ರೂಮ್ ಇಲ್ಲ, ಏನೂ ಇಲ್ಲ. ಬಿಸಿಲಂದರೆ ಬಿಸಿಲು. ಎಲ್ಲ ಅಲ್ಲಿ ಇಲ್ಲಿ ಅಂತ ಹುಡುಕಾಡ್ತಿದ್ದಾರೆ. ಏನು ಹುಡುಕಾಡೋದು, ಅಲ್ಲೇನೋ ಇದೆ. ಪಂಚರ್ ಆಗೋಯ್ತು ಬರಬೇಕಾದ್ರೆ ಗಾಡಿ. ಅದಕ್ಕೆ ಅವಾಗ ಟ್ರಿಪ್ ಹೋಗ್ತಾ ಇದ್ರೆ ಇವೆಲ್ಲ ಆಗಲ್ಲ. ಮನಲ್ಲೇ ಗುಬ್ಬಚ್ಚಿ ಗೂಡ್ತಾರ. ಹುಣಸೆಕಾಯಿ ನೋಡಿ ಸಿಗಲ್ಲ ಕೈಗೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅಂತ ನೋಡೋಣ, ಕಿತ್ಕೊಳಕ್ಕಾಗತ್ತ. ಒಂದೇ ಒಂದು ಸಿಕ್ತು. ಏನಿದೆ, ಅಂಬ್ಲಿ ಇದೆ, ಅಂಬ್ಲಿ, ಬೋಟಿ, ಮೆಣಸಿನ್ಕಾಯಿ ಎಲ್ಲ ಇರುತ್ತೆ. ನೋಡಿ ಸೀತಾಫಲ ಇನ್ನೂ ಚಿಕ್ಕದು ಎಲ್ಲ ಅಲ್ಲಿ ಕಬ್ನಲ್ಲಿ ಕುಡಿತಾಯಿದ್ರು. ನಂಗೆ ಯಾಕೋ ಬೇಡ ಅನ್ನಿಸ್ತು. ನೋಡಿ ಪುಟ್ಪುಟಾಣಿ ಇದೆ. ಇಲ್ಲಿ ಸೀಬೆ ಹಣ್ಣಿದೆ, ನೋಡೋಣ ಅಂತ
ಹಾಗೆ ಬಂದೆ. ಹಿಂದೆ ಗಾಡಿ ಎತ್ತಾಕಿ ನಮ್ಮೂರಲ್ಲಿ ಈ ಕಲ್ಲನ್ನ ಪುಡಿ ಮಾಡಿಬಿಟ್ಟು ಚಾಕು ಎಲ್ಲ ಚೂಪ್ ಮಾಡೋಕ್ಕೆ ಉಪಯೋಗಿಸ್ತಾಯಿದ್ರು ನಮ್ಮ ಅಜ್ಜ. ಸೀಬೆಹಣ್ಣಿದೆಯಾ ಅಂತ ನೋಡ್ತಾ ಇದ್ದೀನಿ. ಕರಿತಾ ಇದ್ದಾರೆ. ಬಸ್ಸು ಸರಿ ಆಯ್ತೇನೋ, ಊಟಕ್ಕೆ ಕರಿತಾ ಇದ್ದಾರೆ. ಊಟ ನೋಡಿ. ಎರಡು ಬೀಸಿಲ್ಲ, ನಾವು ಬೀಸ್ ತಿನ್ನೋರಲ್ಲ. ನಾವು ಪೀಸ್ ತಿನ್ನೋರಲ್ಲ. ಸ್ವೀಟ್ ಇಲ್ಲಿ ನೋಡಿ. ಆ ಬಸ್ಸವರು ಈ ಬಸ್ ಎಲ್ಲ ಬಂದರು. ಅದಕ್ಕೆ ಸರಿ ಆಯ್ತಪ್ಪ ಗಾಡಿ. ಹೌದು. ಊಟ ಆಯಿತು. ತಿರ್ಗಾ ಅದು ಪಂಚರ್ ಆಗಿತ್ತಲ್ಲ ಬಸ್ಸು, ಅದನ್ನೆಲ್ಲ ಸರಿ ಮಾಡಿದ್ರು. ಎಲ್ಲ ಕೂತಿದ್ದೀವಿ. ತುಂಬ ಬಿಸಿಲು. ಈಗ ಸ್ಟಾರ್ಟ್ ಆಯಿತು. ಇನ್ನು 4 ಅವರಲ್ಲಿ 3:30-4 ಅವರ್ ಅಂತೆ ಶ್ರೀರಂಗಂಗೆ. ಯಾವ ಊರು ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಎಲ್ಲ ತಮಿಳಲ್ಲಿ ಅವಾಗಿಂದ ಹುಡುಕ್ತಾ ಇದ್ದೀನಿ. ಎಲ್ಲಾದರೂ ಒಂದು ಇಂಗ್ಲೀಷಲ್ಲಿ ಹೆಸ್ರು ಹಾಕಿದರೆ ಓದಾಡ ಅಂತ. ನಿಜವಾಗ್ಲೂ ಎಲ್ಲೂ ಹಾಕಿಲ್ಲ ಊರ ಹೆಸರು. ಎಷ್ಟು ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ ಗೊತ್ತಾಗಲಿ ಸುಮ್ಮನೆ ಅಂತ. ಯಾವುದೋ ನೋಡಿ ಬೆಟ್ಟದ ಮೇಲೆ ಕೋಟೆ. ಊರು ಗೊತ್ತಾಗಿದ್ದಿದ್ರೆ ಚೆನ್ನಾಗಿರೋದು. ಫೋಟೋ ಇದೇನೋ ದೃಷ್ಟಿ ಇದೆ. ಎಲ್ಲ ಬಿಲ್ಡಿಂಗಲ್ಲೂ ಅಯ್ಯಮ್ಮನ ಫೋಟೋ ಇತ್ತು. ಮನೆ ಕಟ್ಟಿರ್ತಾರಲ್ಲ ಅಲ್ಲಿಗೆ ಅಯ್ಯಮ್ಮನ ಫೋಟೋ ಇತ್ತು. ಫೋಟೋ ಸಾಕಾಯಿತು. ಇನ್ನು ತಮಿಳ್ ಕಲಿಯೋಕ್ಕೆ ಶುರು ಮಾಡಬೇಕು. ತಮಿಳ್ ಕಲಿತಾಗ ಬಂದಾಗ ಓದೋದಕ್ಕಾಗುತ್ತೆ ಅಲ್ವಾ. ನನಗೆ ನಗು. ಸೂರ್ಯ ನೋಡಿ ಕೆಂಪು ಕಾಣಿಸ್ತಾರೆ. ಗಂಟೆ ಶ್ರೀರಂಗಮ್ಗೆ ಕರ್ಕೊಂಡು ಬಂದರು. ಇನ್ನೂ ಕೆಳಗೆ ಇಳಿತಾ ಇದ್ದೀವಿ. ಹೇಗಿದೆ ಅಂತ ಗೊತ್ತಿಲ್ಲ. ಹೊರಗಡೆಯಿಂದ ನೋಡ್ತಾ ಇದ್ರೇ ಸಿಕ್ಕಾಪಟ್ಟೆ ರಶ್ ಇದೆ. ಯಾಕಂದರೆ ಶನಿವಾರ ಅಲ್ವಾ, ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ. ನೋಡೋಣ ಹೇಗೆ ಅಂತ ಗೊತ್ತಿಲ್ಲ. ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಸ್ಪೆಷಲ್ ದರ್ಶನ ಸಿಕ್ಕಿದ್ರೆ ಆ ಟಿಕೆಟ್ ತೊಗೊಂಡು ಹೋಗೋಣ ಅಂತ. ನೋಡೋಣ. ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ. ಒಬ್ರಿಗೆ 20 ರೂಪಾಯಿ ಅಂತೆ. 20 ರೂಪಾಯಿ ಆಟೋದಲ್ಲಿ ಹೋಗ್ಬೇಕಂತೆ. ಇದು ಬಸ್ ಪಾರ್ಕಿಂಗ್ ಜಾಗ ಇದು. ಇಲ್ಲಿಂದ 3 ಕಿಲೋಮೀಟರ್ ಇದೆಯಂತೆ. 20 ರೂಪಾಯಿ ಅಂತೆ ಒಬ್ಬರಿಗೆ. ಎಷ್ಟು ಜನ ಆದರೂ ಬರಲಿ, 4 ಜನ ಬಂದ್ವು ನಾವು. 100 ರೂಪಾಯಿ ತೊಗೊಂಡ್ರು.
ಶ್ರೀರಂಗಂ ಲೆಫ್ಟ್ ಅಂತೆ ನೋಡಿ. ನಡಿಯಮ್ಮ. ಇವರು ಈಜಿಪುರದಿಂದ ಬಂದಿರೋದು, ಅದಕ್ಕೆ ಇವ್ರಿಗೆ ತಮಿಳ್ ಬರುತ್ತೆ ಅಂತ ಗಟ್ಟಿಗೆ ಹಿಡ್ಕೊಂಬಿಟ್ಟಿದ್ದೀನಿ. ನಾನು ಎಲ್ಲರೂ ಕಳೆದೋಗ್ಬಿಟ್ರೆ ಅಂತ ಅದಕ್ಕೆ ಹೇಳಿದ್ದೀನಿ. ನಾನು ಅಳ್ತು ಬಿಡ್ತೀನಮ್ಮ ನನ್ನ. ಅಲ್ಲ ನೋಡಿದ ತಕ್ಷಣ ಕುಡಿಬೇಕು ಅನ್ಸ್ಬಿಡ್ತು ಇವತ್ತು. ಸ್ಪೆಷಲ್ ತಕ್ಷಣ ನಮ್ಮ ಎಲ್ಲರೂ ಅಲ್ಲೋಗ್ತವ್ರೆ. ಸ್ಪೆಷಲ್ ದರ್ಶನ 200 ರೂಪಾಯಿ ಅಂತೆ. ಅದಕ್ಕೆ ಹೋಗೋಣ ಅಂಥೇಳಿ ಎಲ್ಲ ಒಟ್ಟಿಗೆ ಮಾತಾಡಿಕೊಂಡು ಬರ್ತಾ ಇದ್ದೀವಿ. ಎಲ್ಲ 9 ಗಂಟೆ ಲಾಸ್ಟ್ ಅಂತೆ. ಗಂಟೆ 10 ಗಂಟೆ ಅದು ಲೈಟ್ ಬೆಳಕು ಕಾಣಲ್ಲ. ಕಡೆಯಿಂದ ಬಂದು ನೋಡಿ ಹಿಂಗೆ ಇನ್ನೂ ಅಲ್ಲ 5 ಲೈನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡಿ. ತುಂಬ ರಶ್ ಇದೆ. ಗೋಡೆ ಫುಲ್ಲು ಈ ಥರ ಏನೋ ತಮಿಳಲ್ಲಿ ಕೆತ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಏನಿದಾನಮ್ಮ ನೋಡಿ, ಕೂತ್ಕೊಂಬಿಟ್ಟಿದ್ದಾರೆ. ತುಂಬ ರಶ್ಶು. ನೋಡಿ ಎಲ್ಲ ಸಾಕಾಗಿ ಕೂತ್ಕೊಂಬಿಟ್ಟಿದ್ದಾರೆ. ಅರ್ಧ ಗಂಟೆ ಆಯಿತು ನಿಲ್ಲಿಸಿ, ಒಳಗೆ ಬಿಡ್ತಾ ಇಲ್ಲ. ಅರ್ಧ ಗಂಟೆಯಿಂದ ಕೂತಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಲಡ್ಡು ಪ್ರಸಾದ ಕೊಡ್ತಾ ಇದ್ದಾರೆ ದುಡ್ಡಿಗೆ. ಚಿನ್ನದಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ದರ್ಶನ ಆಯಿತು. ತುಂಬ ದೊಡ್ಡ ದೇವಸ್ಥಾನ, ದೊಡ್ಡದಂದರೆ ದೊಡ್ಡದು. ಫಸ್ಟ್ ಟೈಮ್ ಬಂದಿರೋದು ನಾನು. ಥರ ದರ್ಶನ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆಯಿಂದ ಜರ್ನಿ ಅಲ್ವಾ, ಒಂದೇ ದಿವಸದಲ್ಲಿ 3 ರಂಗ ದರ್ಶನ ಮಾಡಬೇಕು ಅಂತ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಆಯಿತು. ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಟಯರ್ಡ್. ಮಧ್ಯಾಹ್ನ ಒಂದೇ ಒಂದು ಚಪಾತಿ ತಿಂದೆ ಅಷ್ಟೇ. ರೈಸು ಗಟ್ಟಿ ಇತ್ತು. ನನಗೆ ರೈಸ್ ಗಟ್ಟಿ ಇದ್ದರೆ ಆಗಲ್ಲ.
ನಮ್ಮ ಬಸ್ಸಲ್ಲಿರೋರು ಯಾರೂ ಸಿಗಲಿಲ್ಲ. ಇವರಿಬ್ಬರು, ಅವ್ರು ಕಲಾವತಿ ಅಂತ, ಅವ್ರು ತೇಜಸ್ವಿ ಅಂತ, ಅವ್ರು ಮಾತ್ರ ನಾವು 3 ಜನ ಒಟ್ಟಿಗೆ ಬಂದ್ವು. 100 ರೂಪಾಯಿ ದರ್ಶನ ತೊಗೊಂಡಿದ್ದು. ಪಾಪ ತುಂಬ ಜನ ಸುಸ್ತಾಗಿ ಬಿದ್ದೋಗ್ಬಿಟ್ರು. 1-2-3 ಬಿದ್ದೋದ್ರು. ಅದು ಎಲ್ಲ ಬ್ಯಾರಿಕೇಡ್ ಎಲ್ಲ ಫುಲ್ಲು ಗ್ರಿಲ್ ಮಾಡಿಬಿಟ್ಟಿರೋದು. ಗ್ರಿಲ್ಲು ಹಾಕಿದ್ರ, ಹಂಗಾಗಿ ಅವ್ರಿಗೆ ಹೆಂಗೂ ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಒಬ್ರು ವಾಮಿಟ್ ಬರ್ತಾಯಿತ್ತು, ಒಬ್ಬರು ತಲೆ ಚಕ್ಕರ್ ಬಂದು ಬಿದ್ದೋಗಿದ್ರು, ಒಂದು 3-4 ಜನ ಇದೇ ಥರ ಬಿದ್ದೋಗಿದ್ರು. ಪಾಪ ಹೆಂಗೂ ಆಗಲಿಲ್ಲ. ಕೊನೆಗೂ ಪಾಪ ದರ್ಶನ ಮಾಡಿಕೊಂಡು ಸುರಕ್ಷಿತವಾಗಿ ಹೊರಗಡೆ ಬಂದರು. ನಮ್ಮದು ಚೆನ್ನಾಗಿ ದರ್ಶನ ಆಯಿತು. ಎಷ್ಟಮ್ಮ ಟೈಮು ತೇಜಸ್ವಿ? 7 ಗಂಟೆಗೆ ನಮಗೆ ಬಸ್ಸವ್ರು ಬಿಟ್ಟಿದ್ದು. ಈಗ 9:30ನಾ? ಹಾಂ, 9:30 ಅಂತ. ನಾನು 9 ಅಂತಿದ್ದೀನಿ, ಅವ್ರು ಯಾರೋ 9:30. 2 ಅವರ್ ಬೇಕಾಯಿತು. ನಾನು ಆವಾಗಲೇ ಹೇಗಿತ್ತು, ಇವಾಗ ಲಾಸ್ಟು, ಹಾಗಾಗಿ ಇಷ್ಟೇ ಜನ ಇದ್ದಾರೆ. ಬಿಡ್ತಾ ಇಲ್ಲ, ಕ್ಲೋಸು ದೇವಸ್ಥಾನ. ಇಲ್ಲಿಗೆ 3 ರಂಗದ್ದು ದರ್ಶನ ಮುಗಿತು. ಕ್ಲೋಸು ಅಂತ ಹೇಳಿದ್ರು, ಆದರೂ ಇವರೆಲ್ಲ ನಿಂತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಶ್ರೀರಂಗಮ್ ನೋಡಿ. ಇವತ್ತು ಶನಿವಾರ ಆಗಿರೋದ್ರಿಂದ ಇದು ಆಂಜನೇಯ ಸ್ವಾಮಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ಆಂಜನೇಯ, ಇಲ್ಲಿ ಗಣೇಶ, ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂಬತ್ತು 35. ಒಂದೇ ದಿವಸದಲ್ಲಿ 3 ರಂಗನ ನೋಡಿದೆ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಅವರು ನನ್ನ ಸಬ್ಸ್ಕ್ರೈಬರ್ ಅಂತೆ, ಹಾಸನ ಯಜಮಾನ್ರವರು. ಅಯ್ಯೋ ವಿಡಿಯೋ ಮಾಡಲ ಅಂದರೆ, ಅಮ್ಮ ತಾಯಿ ಬೇಡಮ್ಮ, ನೀನು ಮಾತಾಡ್ಸಿದ್ನಲ್ಲ ಅದೇ ಒಂದು ಖುಷಿ ಅಂದರು. ತುಂಬ ಅಂದರೆ ತುಂಬ ಜನ ಸಿಕ್ಕಿದ್ರು. ನಾವು ಹಿಂಗೆ ಲೈನ್ ಹೋಗ್ತಾ ಇರ್ತೀವಿ ದೇವಸ್ಥಾನದ ಒಳಗಡೆ. ತುಂಬ ಅಂದರೆ ತುಂಬ ಜನ. ನೀವು ಯೂಟ್ಯೂಬರ್ ಅಲ್ವಾ, ತುಂಬ ಜನ ನನ್ನ ಹೆಸರಿಟ್ಟು
ನೆನಪಿಂದ ಹೆಸ್ರು ಹೇಳಿದ್ರು. ಇನ್ನು ತುಂಬ ಜನ ನೀವು ಯೂಟ್ಯೂಬ್ ಅಲ್ವಾ ಅಂದರು, ಕೆಲವೊಬ್ಬರು ಬೆಣ್ಣೆ ಕೃಷ್ಣ ವ್ಲಾಗೋರ್ ಅಲ್ವಾ ಅಂದರು. ನಿಜವಾಗ್ಲೂ ಯೂಟ್ಯೂಬಿಂದ ನನಗಿದೆಲ್ಲ ಥ್ಯಾಂಕ್ ಯು ಯೂಟ್ಯೂಬ್ಗೆ. ಸೀರೆಗಳು ನೋಡಿ, ದೇವಸ್ಥಾನದ ಬಾಗಿಲಲ್ಲೇ ಎಲ್ಲ ಸಿಗುತ್ತೆ ನೋಡಿ ನಿಮಗೆ. ವಾಶ್ರೂಮು ಮುಗಿಸ್ಕೊಂಬಿಡೋಣ ಅಂತ ಪ್ಯಾಕೇಜ್ ಇದು ಇನ್ಸ್ಟಾಗ್ರಾಮ್ ನೋಡಿ ಗೊತ್ತಾಯಿತು. ಸರಿ ಕೇಳಿದೆ, 3,000 ರೂಪಾಯಿ ಹೇಳಿದ್ರು. ಊಟ ತಿಂಡಿ ಎಲ್ಲ ಹೋದೆ. ಬೆಳಗ್ಗೆ ಹೇಳಿದ್ನಲ್ಲ, ಇಡ್ಲಿ ವಡೆ ಸಾಂಬಾರು ಕೊಟ್ಟರು, ಮಧ್ಯಾಹ್ನ ಊಟ ಕೊಟ್ಟರು, ಸಾಯಂಕಾಲ ಏನೂ ಇಲ್ಲ. ಅದಕ್ಕೆ ನನ್ನ ಜೊತೇಲಿ ಬಂದವರೆಲ್ಲ ನಾವು ಊಟ ಮಾಡ್ತೀವಿ ಅಂದರು. ನಾನು ಇನ್ನೇನು ಊಟ ಮಾಡಲ್ಲ, ಅರ್ಧ ಸೀಬೆ ಹಣ್ಣಿದೆ ಅದೇ ತಿನ್ನೋಣ ಅಂತ ಹಂಗೆ ವೀಡಿಯೋ ಮಾಡೋಣ ಏನಾದರೂ ಗೊತ್ತಿರೋದಿದ್ರೆ ಅಂಥೇಳಿ ಬಂದೆ. ಒಂದೇನೋ ಹುಡುಕ್ತಾ ಇದ್ದೀನಿ, ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದು ಸಿಕ್ಕಿದ ತಕ್ಷಣ ಹೇಳ್ತೀನಿ ಏನದು ಏನು ಅಂತ. ನೋಡಿ ಎಷ್ಟು ಎತ್ತರವಾಗಿದೆ ನೋಡಿ ಗೋಪುರ. ನಾವು ಇದು ಬಾಗಿಲು ದ್ವಾರ, ಇಲ್ಲಿಂದ ನಾವು ಎಂಟ್ರಿಯಾಗಿ ಹೋಗ್ತಾ ಇದ್ದಂಗೆ ಒಂದು ಗೋಪುರ ದಾಟ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಎತ್ತರ ನೋಡಿ. ನಾನು ಏನೋ ಒಂದು ಹುಡ್ಕೊಂಡು ಬಂದೆ, ಇಲ್ಲಿ ನೋಡ್ದಂಗೆ ಆಯಿತು. ಏನು ಅಂತ ತೋರಿಸ್ತೀನಿ. ನಾನು ಇದನ್ನು ನೋಡಿ ನಾನೇನೋ ಒಂದು ತೊಗೊಳ್ಬೇಕಾಗಿತ್ತು, ಕನ್ಫ್ಯೂಸ್ ಮಾಡ್ಕೊಂಡು ಬಂದೆ. ಇದು ಅದಲ್ಲ. ಇದು ಈ ಗೋಪುರದಿಂದ ಒಳಗೆ ಹೋಗ್ತಾ ಎಷ್ಟಿದೆ. ನಾವು ಆಟೋದಲ್ಲಿ ಬಂದ್ವಲ್ಲ, ಅಲ್ಲಿಂದ ಅವ್ರು ಹೇಳ್ತಿದ್ರು ಆಟೋ ಡ್ರೈವರ್ 420 ಎಕರೆ ಇದೆಯಂತೆ ದೇವಸ್ಥಾನ. ನೋಡಿ ರಕ್ಷಿ ಹಾಲಿಡೇಸ್ ಅಂತ ಇವ್ರದ್ದು ಪ್ಯಾಕೇಜಲ್ಲಿ ನಾವು ಬಂದಿದ್ದು. ಚೆನ್ನಾಗಿ ಹುಡುಗರು ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ನೋಡಿಕೊಂಡ್ರು, ಊಟ ತಿಂಡಿನೂ ಚೆನ್ನಾಗಿತ್ತು. ರಾತ್ರಿ ಊಟ ಇಲ್ಲ, 2 ಹೊತ್ತು ಬೆಳಗ್ಗೆ ತಿಂಡಿ ಇದು ಚೆನ್ನಾಗಿತ್ತು, ಚೆನ್ನಾಗಿ ನೋಡಿಕೊಂಡ್ರು. 3,000 ರೂಪಾಯಿ. ಹೀಗೆ ಕೇಳಿದ್ದೀನಿ, ಇನ್ಯಾವ್ದಾದ್ರು ಬೇರೆ ಟ್ರಿಪ್ ಇದ್ದರೆ ಹೇಳಿ ಬರ್ತೀನಿ ಅಂತ ಹೇಳಿದ್ದೀನಿ. ಖಂಡಿತ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ನೋಡಿ ಅಂತ ಹೇಳಿದ್ರು. ನೋಡೋಣ ಯಾವುದಾದ್ರೂ ಇದ್ದರೆ ನೋಡೋಣ. 2 ಬಸ್ ಬಂದಿರೋದು, ಇದೊಂದು ಅದೊಂದು. ನಮ್ಮದು 89-96 ನಮ್ಮದು. ಇದು ಬೇರೆ 2 ಬಸ್ಸಲ್ಲಿ ಕರ್ಕೊಂಡು ಬಂದಿರೋದು ಅವರು. ಇವಾಗೆಲ್ಲ ಬರೀ ಇದು ಓಂ ಶಕ್ತಿದ್ದು, ಆಮೇಲೆ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಿರೋರೇ ಜಾಸ್ತಿ. ಈಗ ಕೊಂಡೋದ್ರೆ ಬೆಳಗಿನ ಜಾವ ಬಿಡ್ತಾರೆ. ಯಾರು ಇಲ್ಲ ಅವ್ರ ಜೊತೆಲೇ ಬಂದೆ. ಎಷ್ಟೊತ್ತು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಮಕ್ಕಳಿಗೆ 2 ಆಟ ಸಾಮಾನು ತೊಗೊಂಡೆ. ಏನು ಅಂತ ಕಾರಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ನೋಡ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ತುಂಬ ಇಷ್ಟ ಆಯಿತು ನನಗೆ. ನಾನು ಎಲ್ಲೋದ್ರೂ ಏನೂ ತೊಗೊಳ್ಳಲ್ಲ, ಇದು ಯಾಕೋ ಇದೆರಡು ತುಂಬ ಇಷ್ಟ ಆಯಿತು. ಏನು ಅಂತ ತೋರಿಸ್ತೀನಿ. ಕೃಷ್ಣನಿಗೆ ಮತ್ತು ವಾಗ್ಮಿಗೆ ಏನು ತೊಗೊಂಡೆ ಅಂತ ನೋಡಿ. ಅವನಿಗೆ ಬೈಕ್ ತೊಗೊಂಡೆ, ಅವ್ರ ಅಪ್ಪಂದು ಸೇಮ್ ಇದೇ ಥರ ಕಲರ್ ಬೈಕ್ ಇದೆಯಲ್ಲ, ನೋಡಿದ ತಕ್ಷಣ ಯಾಕೋ ಆಸೆ ಆಯಿತು. ಅವನಿಗೆ ಬೈಕ್ ತೊಗೊಂಡೆ. ಅವಳಿಗೆ ನೋಡಿ, ನಾನು ಎಲ್ಲೋದ್ರೂ ಏನೂ ತೊಗೊಳ್ಳಲ್ಲ, ಇದು ಯಾಕೋ ತುಂಬ ಇಷ್ಟ ಆಯಿತು ನೋಡಿ.
ಹಿಂಗೆ ಜಿಪ್ ಇದೆ, ಓಪನ್ ಮಾಡಿ ಪಾಪುನ ಎತ್ಕೊಳ್ಳೋದು. ಆಮೇಲೆ ಈ ಥರ ಕ್ಲೋಸ್ ಮಾಡ್ಬೋದು ನೋಡಿ, ಈಗ ಮಡ್ಚ್ಬೋದು. ಚೆನ್ನಾಗಿದೆಯಾ? ಪಾಪುನ ಮಲಗಿಸೋದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇದು ಬೈಕ್ ಹಿಂಗೆ ಬಿಟ್ಟರೆ ಹೋಗುತ್ತೆ ಬುರ್ರ ಅಂತೇಳಿ. ನೋಡಿದ್ರಲ್ಲ, 3 ರಂಗ 3 ರಂಗ ಮುಗಿಸ್ಕೊಂಡು ಬಂದೆ. ಥರ ಏನಾಯಿತು ಅಂದರೆ, ನಮ್ದು ಹಿಂದೆ ಸೀಟ್ ಅಲ್ವಾ, ಅಲ್ಲಿ ಉಳ್ದಿದ್ದೆಲ್ಲ ನೆನ್ನೆ ಉಳ್ದಿದ್ದ ಅಡುಗೆ ಎಲ್ಲ ಇಟ್ಟಿದ್ರು. ಅದು ಅಡುಗೆ ಹೋಗ್ಬಿಟ್ಟಿತ್ತು, ಅಳಿಸಿತ್ತಲ್ಲ, ಅದು ವಾಸನೆಗೆ ಒಂಥರ ನನಗೆ ಮೈಗ್ರೇನ್ ಇರೋದ್ರಿಂದ ಹೊಟ್ಟೆ ತೊಳಸ್ತಾ ಇದೆ. ದೇವಸ್ಥಾನದ್ರಲ್ಲಿ ಎಲ್ಲೇ ಹೋಗಲಿ, ಎಲ್ಲೇ ಬಂದ್ರೂ ಅರಮನೆಗೆ ಬಂದಷ್ಟು ನೆಮ್ಮದಿ ಎಲ್ಲೂ ಸಿಗಲ್ಲ ಅಲ್ವಾ. ಅರಮನೆಗೆ ಬಂದೆ. 3 ಅಂಗದ್ದು ದರ್ಶನದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.